ಹೋಗಪ್ಪ ಎಂಟರ್ನಂತೂ ಅದೇನೋ ಒಂಥರ ನಂಬಕ್ಕೆ ಆಗಲ್ಲ. ಅಲ್ಲ 30,000 ರೂಪಾಯಿ ಸಂಬಳ ಕೊಡ್ತಾವಳೆ ನಮ್ಮ ಮೇಡಮ್ ಬಂದವಳೆ. ಆ ಎಲ್ಲ ಬಂದು ಮನೆಗೆಲ್ಲ ಬಂದ್ಬಿಟ್ಟು ಚೆನ್ನಾಗಿ ನೋಡ್ಕೊಂಡು ಮಾತಾಡ್ಸ್ಬಿಟ್ಟು ಹೋಗವಳೆ. ಆ ಏನ್ ರಾತ್ರಿ ಎಲ್ಲ ಒಂದೇ ಕಣ್ಣುಗಳ್ತಾಳೆ ನನ್ನ ಹೆಂಡತಿ. ಓ ಹಂಗೆ ಹಿಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಅಲ್ಲ ಇವಕ್ಕೆಲ್ಲ ಏನು ಅಂತ. ಯಾರೋ ಮೇಡಮ್ ಮೇಡಮ್ ತರ ನೋಡಿದ್ರೆ ನಾವು ಮೇಡಮ್ ತರ ಅಂತ ನೋಡ್ತೀವಿ. ಅವ್ರು ನಮ್ಮನ್ನ ಏನೋ ಡ್ರೈವರ್ ಅಂತ ನೋಡ್ತಾರೆ. ಅಷ್ಟಕ್ಕೆ ನಾನು ಎಂಡ್ರಾಯಿಂಗ್ ಮುನ್ನಿಸ್ಕೊಂಡು ಬೇಜಾರು ಮಾಡ್ಕೊಂಡು ಗೋಳಾಡ್ಕೊಂಡು ಕುಂತ್ಕೊಂಡ್ರೆ ಎಷ್ಟು ಬೇಜಾರಾಯ್ತದೆ ಗೊತ್ತಾ? ಮೇಡಮ್ ಎಷ್ಟು ಒಳ್ಳೆಯವ್ರು ಗೊತ್ತಾ? ಬಟ್ಟೆ ಅದು ಇದು ಎಲ್ಲಾನುನುವೆ ಕೊಟ್ರು ನನಗಂತೂನುವೆ. ಆದ್ರೆ ನನ್ನ ಹೆಂಡತಿ ಸಹಿಸ್ತಾನೇ ಇಲ್ಲ. ಉರ್ಕೊಂಡು ಒಳ್ಳೆ ಮಾರಮ್ಮ ಊದಿಸ್ಕೊಳ್ಳಲ್ವ ಮಖನ, ಹಂಗೆ ಮಾರಮ್ಮನ ಥರ ಮಖ ಊದಿಸ್ಕೊಂಡು ಹೋಗಿ ನಿಂತ್ಕೊಳ್ಳೋದು. ಯಪ್ಪಾ! ನನಗಂತೂ ಸಾಕಾಗಿ ಹೋಗ್ಬಿಟ್ಟೈತೆ. ಹ್ಮ್. ಅಲ್ಲ 30,000 ಸಂಬಳ ಅಂತ ಹೋಗ್ಲಾ? ಇಲ್ಲ ನನ್ನ ಹೆಂಡತಿ ಬೇಜಾರು ಮಾಡ್ಕೊತಾಳೆ ಅಂತ ಹೇಳ್ಬಿಟ್ಟು ಕೆಲಸ ಬಿಡ್ಲಾ? ಅದೇ ಗೊತ್ತಾಯ್ತಿಲ್ಲ. ಏ 30,000 ರೂಪಾಯಿ ಸಂಬಳ ಬರೋ ಕೆಲಸ, ಅದು ಯಮ್ಮ ಅಷ್ಟು ಚೆನ್ನಾಗಿ ನೋಡ್ಕೊತಾಳೆ ಅಂತ ಬೇರೆ ಹೇಳ್ತಿದ್ಯಾ? ಗಂಡುನೇ ಎದುರಾಕೊಂಡು ನೀನು ಸಪೋರ್ಟ್ ಮಾಡ್ಕೊತಾಳೆ ಅಂತ ಬೇರೆ ಹೇಳ್ತಿದ್ಯಾ? ಅಂತ ಮೇಡಮ್ಮ ಕೊಟ್ಟಿರೋ ಕೆಲಸನ ಬಿಟ್ಬಿಟ್ರೆ ನಿಂಗೆ ಒಳ್ಳೇದಾಯ್ತದ ಹೇಳು? ನಿಜವಾಗೂ ಒಳ್ಳೇದಾಗಕ್ಕಿಲ್ಲ ಕಣ ನಿಂಗಂತೂನು. ಆರಾಮಾಗಿ ಕೆಲಸ ಮಾಡು. ನನಗೇನಂತ ಕೆಲಸ ಸಿಕ್ಬಿಟ್ಟಿದ್ರೆ ಕಣ್ಣು ಮುಚ್ಕೊಂಡು ಕೆಲಸ ಮಾಡ್ತಾ ಇದ್ದೆ ನಾನಂತೂನು. ತಲೆನೇ ಕೆಡಿಸ್ಕೊತಾ ಇರಲಿಲ್ಲ ನಾನಂತೂನು. ನೋಡು, ಏನು ಹೇಳು, ನಿನ್ನ ಹೆಂಡ್ತಿನ ಬೈಕಂಡ್ಲಿ, ಅವ್ರ ಅಪ್ಪನನ್ನ ಬೈಕಂಡ್ಲಿ, ಅವ್ರ ಅಮ್ಮನನ್ನ ಬೈಕಂಡ್ಲಿ, ಯಾವಳನ್ನ ಬೈಕಂಡ್ಲಿ, ಕಷ್ಟ ಅಂತಂದ್ರೆ ದುಡ್ಡೇ ಆಗೋದು ಕಣ ಬಂದು. ಇವತ್ತು ನಾನು ಹಾಗೆ ಕೂಲಿಗಳು ಮಾಡ್ಕೊಂಡು ನಾಲಿಗಳು ಮಾಡ್ಕೊಂಡು ಜೀವನ ಮಾಡ್ತಾ ಇದೀವಿ ನಾವು. ಇದೆಲ್ಲ ನಿನಗೆ ಬೇಕಿಲ್ಲ. ನೋಡು ಸುಮ್ಕೆ ಆರಾಮಾಗಿ ಆ ಅಮ್ಮ ಏನೋ ಕೆಲಸ ಕೊಟ್ಟವಳೇನೋ, ಕೆಲಸ ಮಾಡ್ಕೊಂಡು ನಿಮ್ದಿಗಿರೋದು ಕಲಿ. ಈ ಹೆಂಗುಸ್ರೆಲ್ಲನೂ ಹೆಂಗೆ ಅಂದರೆ ಯಾವಾಗ ಹೆಂಗೆ ಬೇಕಾದ್ರೂ ಚೇಂಜ್ ಆಯ್ತಾರೆ. ದುಡ್ಡಿದ್ದಾಗ ಒಂಥರ, ದುಡ್ಡಿಲ್ದಾಗ ಒಂಥರ, ಒಂದೊಂದ್ಕಿಂತ ಒಂದೊಂದು ಥರ ಪಾತ್ರ ಗೀತಿ ಚೇಂಜ್ ಆದಂಗೆ ಚೇಂಜ್ ಆಯ್ತಾರೆ ಕಣಲ್ಲ. ನಂಬಕ್ಕೆ ಹೋಗ್ಬೇಡ ಕಣ, ನನ್ನ ಮಾತು ಕೇಳು. ಆರಾಮಾಗಿ ಇರೋದು ಕಲ್ತ್ಕ. ಆದ್ರೂ ನನ್ನ ಹೆಂಡ್ತಿ ಬಲು ಬೇಜಾರು ಮಾಡ್ಕೊತಾಳೆ ಕಣಪ್ಪ. ನನ್ನ ಹೆಂಡ್ತಿ ಅಂತೂ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊತಾಳೆ. ಅದಕ್ಕೇನೆ ನೀನು ನನಗೂನು ಏನು ಮಾಡೋದು ಏನು ಕತೆಯೋ. ನೋಡೋಣ ಇರು. ಏನೋ ಒಂದು ಮಾಡಿದ್ರಾಯ್ತು. ನನಗೂ ದುಡ್ಡಿನೇ ನೀವು ಮುಖ್ಯ, ದುಡ್ಡು ಮುಖ್ಯ ಅಲ್ಲ ಅಂತ ಹೇಳ್ತಿಲ್ಲ. ಆದರೆ ನನ್ನ ಹೆಂಡ್ತಿ ಸಹಿಸ್ಕೊಳಕ್ಕಿಲ್ಲ. ಇರು, ಏನೋ ಒಂದು ವ್ಯವಸ್ಥೆ ಮಾಡ್ತೀನಿ. ಸರಿ, ನಿನ್ನಿಷ್ಟ ನೋಡು. ನಂದು ಕೆಲಸ ಕೇಳು ಅಂತ ಹೇಳಿದ್ನಲ್ಲ, ಕೇಳ್ತೀಯಾ? ಕೇಳ್ತೀನಿ 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 ಬಿಡು. ಸರಿ ಆಯಿತು. ಹ್ಮ್ ಹಂಗಲ್ಲ ಕಣಮ್ಮ. ಆ ಕಮಲಿ ಗಂಡ ಎಷ್ಟು ಒಳ್ಳೆಯವನು ಗೊತ್ತೇ ಕಣಮ್ಮ. ಅಂದ್ರೆ ಒಂಚೂರು ಸೋಮಾರಿ ಅನ್ನೋದು ಬಿಟ್ರೆ, ದುಡಿಯಲ್ಲ ಅನ್ನೋದು ಬಿಟ್ರೆ ಕೆಟ್ಟಾಟಗಳಿಲ್ಲ ಕಣಮ್ಮ. ಸಖತ್ ಅಂದ್ರೆ ಸಖತ್ ಒಳ್ಳೆಯವನು ಕಣಮ್ಮ, ನಿಜವಾಗೂ ನನಗೆ ಸಖತ್ ಒಳ್ಳೆಯವನು. ನಾನೇ ನೋಡಿದ್ನಲ್ಲ, ಸಖತ್ ಒಳ್ಳೆನು. ಹ್ಮ್ ಅಂತ ಗಂಡ ನಮಗೆ ಸಿಕ್ಬಿಟ್ಟಿದ್ರೆ ಹೆಂಗಿರೋದಮ್ಮ. ಈ ನನ್ನ ಗಂಡ ಬಡ್ಡಿ ನನ್ನ ಮಗ ಸಿಕ್ಬಿಟ್ಟು ಬ್ಯಾಡ ಕತೆ. ಹ್ಞೂ ಬಂದಿದ್ನಮ್ಮ ಮಂತಕ್ಕೆ. ನಾನೇ ಕ್ಯಾಕರ್ಸ್ ಮಕ್ಕೋದು ಕಳ್ಸಿವ್ನಿ ಮಂತಕ್ಕೆ ಬಂದಿದ್ದಾಗ. ಏನು ಆಟನೇನು ಆಗ್ಲಾಗ್ಲಕ್ಕು ನನವೇ. ಹ್ಞೂ ನಾನೇನು ಇಲ್ಲಿ ಹೇಳಕ್ಕೆ ಯಾಕೋ ಸುಗದ್ ಕಳ್ಸೋದೇನೆ ನೀ. ಆ ನನ್ನ ಮಗಂಗೆ ನಾನು ಬೇಕಿಲ್ಲ ಕಣಮ್ಮ. ನಾನು ಸಂದಾಕಿಲ್ಲ. ಅವನಿಗೆ ಸಂದಾಕಿರೋರೆಲ್ಲ ಬೇಕು ಅವನಿಗೆ, ಹುಡುಗಿಯರು. ನಾನು ಬೇಕಿಲ್ಲ. ಹ್ಞೂ ನನ್ನ ದುಡ್ಡು ಒಂದು ಕಿತ್ಕೊಂಡು ತಿನ್ನೋದು, ಕಾರು ಗೀರು ಮಜಾ ಮಾಡೋಕೊಂದು ಬೇಕಿತ್ತು ಅಷ್ಟೇ ನೀನು. ಹ್ಞೂ ಹೋಗಮ್ಮ. ಆ ಕಮಲಿ ಗಂಡನಂತ ಗಂಡ ಸಿಕ್ಬಿಟ್ಟಿದ್ರೆ ದೇವ್ರಣೆಗೂ ನೆಮ್ಮದಿಯಾಗಿದ್ಬಿಡ್ತಿದ್ದೆ ನಾನು. ಯಾವ ದುಡ್ಡು ಏನು ಅತ್ತಾಗ ಹೆಂಗೋ. ಹ್ಞೂ 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 ನೀವೇನು ಬರಬೇಡ್ರಿ ಹೇಳ್ರಿ, ನಾನು ನೋಡ್ಕೊತೀನಿ. ಏನು ಗಲಾಟೆ ಪಲಾಟೆ ಆದರೆ ಹೇಳ್ತೀನಿ. ಈ ಗಲಾಟೆ ಪಲಾಟೆ ಆಗ ಅಂತ ಇದೆಲ್ಲ ಏನೂ ಇಲ್ಲ ಹೇಳು. ಇಲ್ಲ ಇಲ್ಲ ಇಲ್ಲ, ಗಲಾಟೆ ಪಲಾಟೆ ಅಂತ ಏನಿಲ್ಲ ಬಿಡು. ಹ್ಞೂ 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 ಸರಿ ಹೇಳು, ಏನಾರು ಬೇಕಾದ್ರೆ ಫೋನ್ ಹಾಕ್ತೀನಿ. ಇಲ್ಲ ಆರಾಮಾಗಿದ್ದೀನಿ ಹೇಳು. ಸರಿನಮ್ಮ, ಆಮೇಲೆ ಮಾಡ್ತೀನಿ. ಹೋ ಬಂದೇನಪ್ಪ, ಕೂತ್ಕವ. ಹಾಂ ಮೇಡಮ್. ಇವತ್ತು ಎಲ್ಲಿಗೆ ಹೋಗ್ಬೇಕಿತ್ತು? ಆ ಇವತ್ತು ಸದ್ಯಕ್ಕೆ ಎಲ್ಗೂ ಹೋಗೋ ಅವಶ್ಯಕತೆ ಇಲ್ಲ ಕಣಪ್ಪ. ಕೂತ್ಕೋ. ನಿನಗೆ ಕಾಫಿ ಏನಾದ್ರು ತಂದು ಕೊಡ್ತೀನಿ, ಕೂತ್ಕೋ. ನೋಡೋಣ, ಸಂಜೆ ತನಕ ಎಲ್ಲಾದ್ರೂ ಹೋಗ್ಬೇಕು ಅಂತ ಅನ್ಸಿದ್ರೆ ಕರ್ಕೊಂಡು ಹೋಗ್ತೀನಿ. ಇಲ್ಲಾಂದ್ರೆ ನೀನು ಆರಾಮಾಗಿ ಕೂತ್ಕೋಬೋದು, ಟಿವಿ ನೋಡ್ಕೊಂಡು ಎಲ್ಲ ಮಾಡ್ಕೊಂಡು, ಏನು ತೊಂದರೆ ಇಲ್ಲ. ಹಾಂ ಸರಿ ಮೇಡಮ್, ಆಯಿತು. ಪಾಪ ಮೇಡಮ್ ಎಷ್ಟು ಒಳ್ಳೆಯರು. ಇವ್ರಿಗೆ ಇಲ್ಲ ಅಂತ ಹೇಳಕ್ಕೆ ಮನಸ್ಸು ಬರಲ್ಲ ನನಗೆ. ಪಾಪ ಎಂಥ ಒಳ್ಳೆ ಮನುಷ್ಯರು, ಎಂಥ ಒಳ್ಳೆ ಮನುಷ್ಯರು. ಹ್ಞೂ ಏನು ಮಾಡೋಕ್ಕಾಗಲ್ಲ ಬಿಡು. ನನ್ನ ಹೆಂಡತಿ ಒಬ್ಬಳೇ ಒಂಚೂರು ಹಂಗೋ ಹಿಂಗೋ ಡೌಟ್ ಪಡೋದು. ಇಲ್ಲ ಅಂದರೆ ನಾನು ಆರಾಮಾಗಿ ಇಲ್ಲೇನೆ ಈ ಏನೋ ಕೆಲಸ ಮಾಡ್ಕೊಂಡು ಜೀವನ ಪೂರ್ತಿ ಇದ್ಬಿಡ್ಬೋದು. ನಮ್ಮ ಅಮ್ಮನೂ ಖುಷಿ ಪಡ್ತೈತೆ ನಂಗೆ 30,000 ಸಂಬಳ ಅಂದರೆ. ಆದರೆ ಇಷ್ಟೊಂದು ಓದಿಸಿ ಡ್ರೈವರ್ ಆಗಿಬಿಟ್ನಲ್ಲ ಅಂತ ಬೇಜಾರು ಮಾಡ್ಕೋಬೋದೇನೋ. ಅದು ಬಿಟ್ಟರೆ ಖುಷಿ ಅಂತೂ ಪಟ್ಟೇ ಪಡ್ತೈತೆ. ಇರು ಇವ್ರಿಗೆ ನನ್ನ ಮೇಲೆ ಇನ್ನೂ ಗೌರವ ಜಾಸ್ತಿ ಆಗಬೇಕು ಅಂತ ಕೆಲಸನ ಮಾಡ್ತೀನಿ. ಅದೇ ನನ್ನ ಹೆಂಡತಿ ರಕ್ತ ಕೊಟ್ಟಿದ್ಲಲ್ಲ, ಅದನ್ನ ಹೇಳಿದ್ರೆ ಇವ್ರಿಗೆ ಇನ್ನೂ ನನ್ನ ಮೇಲಿರೋ ಗೌರವ ತುಂಬ 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 ಜಾಸ್ತಿ ಆಗೋಗ್ಬಿಡ್ತೈತೆ ಗೌರವ. ಹ್ಞೂ ಇರು, ಮೇಡಮ್ ಅವ್ರು ಮನವೊಲಿಸ್ಬೇಕು ನಾನು ಇನ್ನೂ. ಇಷ್ಟೊಂದೆಲ್ಲ ನನಗೆ ಸಹಾಯ ಮಾಡ್ತಾರೆ, ಮೇಡಮ್ಗೂ ಗೊತ್ತಾಗಬೇಕಲ್ವಾ? ಹಾಂ ನೋಡೋಣ ಇರು. ತಗೊಳಪ್ಪ, ತಗೋ ಕಾಫಿ ಕುಡಿ. ನೋಡಪ್ಪ, ಮುಂದಿನ ಶುಕ್ರವಾರ ನಮ್ಮೂರಲ್ಲಿ ಮಾರಮ್ಮ ಐತೆ. ಈಗ ಆಷಾಢ ಶುರುವಲ್ವಾ. ನಮ್ಮೂರು ಈ ಕಡೆಲ್ಲ ಉತ್ತರ ಕರ್ನಾಟಕ ಸೈಡು ಕಣಪ್ಪ ನಮ್ಮದು. ಆ ಸೈಡೆಲ್ಲ ಹೋಗ್ಬೇಕು ನಾವು. ಅದಕ್ಕೇನೆ ನೀನು ಬರ್ತೀಯ ತಾನೇ? ಒಂದು 2 ದಿನ 3 ದಿನ ಆಗುತ್ತೆ. ನನ್ನನ್ನು ಕಾರ ಕರ್ಕೊಂಡೋಗಿ ಹಂಗೆ ಕರ್ಕೊಂಡು ಬರಬೇಕು. ನಮ್ಮೂರು ಜನನ ಎಲ್ಲನೂ ತೋರಿಸ್ತೀನಿ. ಆ ಕಡೆ ಎಲ್ಲ ಇನ್ನೂ ಏನಾದ್ರು ಪ್ಲೇಸಸ್ ಇದ್ರೆ ನೋಡ್ಕೊಂಡು ಆರಾಮಾಗಿ ಸುತ್ತಾಡ್ಕೊಂಡು ಇರುವಂತೆ. ಪ್ರತಿ ಸಲ ಟ್ರೈನಾಗೆ ಹೋಗ್ತಾ ಇದ್ದೆ, ಆದರೆ ಇವಾಗ ನೀನು ಇದೆಯಲ್ವಾ, ಅಷ್ಟು ದೂರ ನೀನು ಗಾಡಿ ಓಡಿಸ್ತೀನಿ ಅಂತಂದರೆ ಜೊತೆಗೆ ಹೋಗ್ಬೋದಲ್ವಾ? ಬೇಕಾದರೆ ನಿನಗೆ ಎಕ್ಸ್ಟ್ರಾ ಅಮೌಂಟು ನಾನು ಕೊಡ್ತೀನಿ, ಸರಿನಾ? ಪಾಪ ದೂರ ಲಾಂಗ್ ಡ್ರೈವ್ ಕರ್ಕೊಂಡು ಹೋಗ್ತಿದೆಯಲ್ಲ, ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಅಮೌಂಟು ನಾನು ಕೊಡ್ತೀನಿ. ಅಯ್ಯೋ
ಅಯ್ಯೋ ಎಕ್ಸ್ಟ್ರಾ ಏನು ಬೇಡ, ಸಂಬಳ ಕೊಡೋದೇ ಸಾಕಲ್ವಾ? ಕರ್ಕೊಂಡೋಗ್ತೀನಿ ಎಷ್ಟು ದೂರ ಆದ್ರೂ ಕರ್ಕೊಂಡೋಗ್ತೀನಿ ಮೇಡಮ್. ನಮ್ಮ ಕೆಲಸನೇ ಅದಲ್ವಾ? ನೀವು ಡ್ರೈವರ್ ಕೆಲಸ ಕೊಟ್ಟಿದ್ದೀರ ಅಂದಮೇಲೆ ಡ್ರೈವರ್ ಕೆಲಸ ಮಾಡಬೇಕಲ್ವಾ? ಮೇಡಮ್ ಅದು ಸರಿ, ನೀವು ನಿಮ್ಮ ಗಂಡ ಎಲ್ಲ ಯಾಕೆ ಜಗಳ ಮಾಡ್ಕೊತೀರಾ? ಅಂದರೆ ಅವ್ರು ನಿಮ್ಮ ಗಂಡನೇ ಅಲ್ವಾ? ಹ್ಞೂ ನನ್ನ ಗಂಡನ ವಿಷಯ ಮಾತಾಡ್ಬೇಡ ಕಣಪ್ಪ ಅಂತ ನಿಂಗೆ ಹೇಳಿರಲಿಲ್ವಾ? ನನ್ನ ಗಂಡನ ವಿಷಯ ನನ್ನ ಹತ್ರ ಮಾತೇ ಆಡಬೇಡ ಕಣಪ್ಪ. ನಂಗೆ ಅವನ ಬಗ್ಗೆ ಮಾತಾಡೋಕ್ಕೂ ಸ್ವಲ್ಪನೂ ಇಷ್ಟ ಇಲ್ಲ ನನಗೆ. ಅವನಂದರೆ ನನಗೆ ಹೇಳಿದ್ನಲ್ಲ, ಒಂಥರ ಇರಿಟೇಷನ್ ನನಗೆ ಅವನಂದರೆ. ಈಗ ಅದಕ್ಕೆ ಅವ್ನು ಬೇಡ ಅಂತ ಬಿಟ್ಬಿಟ್ಟು ಸುಮ್ಮನೆ ಆಗಿರೋದು. ಬಿಡು. ನನ್ನ ಗಂಡಂಗೆ ನನ್ನ ಆಸ್ತಿ ಅಷ್ಟೇ ಮುಖ್ಯ ಬಿಟ್ಟರೆ ನಾನಂತೂ ಮುಖ್ಯನೇ ಅಲ್ಲ ನನ್ನ ಗಂಡಂಗೆ. ಅವನಂತೂ ಲೋಫರ್ ನನ್ನ ಮಗ. ಹ್ಞೂ ಬರೀ ನನ್ನ ಹತ್ರ ದುಡ್ಡು ಕಿತ್ಕೊಳ್ಳೋದು, ಸುಮ್ಮನೆ ಯೂಸ್ ಮಾಡ್ಕೊಳ್ಳೋದು ಅಷ್ಟೇ ಅವನಿಗೆ ಬೇಕಿತ್ತು. ನನ್ನ ಪ್ರೀತಿ ಭಾವನೆ ಎಲ್ಲ ಏನೂ ಬೇಕಿರಲಿಲ್ಲ. ಅಯ್ಯೋ ಮೇಡಮ್, ನೀವು ಬೇಜಾರಾಗಬೇಡಿ ಮೇಡಮ್. ಒಬ್ಬೊಬ್ರು ಇರ್ತಾರೆ ಅದೇ ಥರನೇ. ಆದರೆ ನಿನ್ನ ನೋಡಿದ್ಮೇಲೆ ಗೊತ್ತಾಯ್ತು ಕಣಪ್ಪ, ಎಂತೆಂಥ ಹುಡುಗರು ಎಷ್ಟೆಷ್ಟು ಒಳ್ಳೆಯವರಾಗಿರ್ತಾರೆ ಅಂತ. ಆದ್ರೆ ನಮ್ಮ ಮನೆಗೆ ನನಗೆ ನಯ ಪೈಸೆ ಬೆಲೆ ಇಲ್ಲ ಮೇಡಮ್. ನನಗಂತೂ ಬೆಲೆನೇ ಕೊಡಲ್ಲ ನಿನ್ನ ಬೆಲೆ ಅವ್ರಿಗೆ ಗೊತ್ತಿರಲ್ಲ ಅಷ್ಟೇನೆ. ಮೇಡಮ್. ಇನ್ನೊಂದು ಗೊತ್ತಾ? ಆ, ನಿಮ್ಮ ಅಜ್ಜಿ ಇದ್ರಲ್ಲ, ಅದೇ ನಿಮ್ಮ ಅಜ್ಜಿಗೆ ಯಾರಿಗೊಬ್ರಿಗೆ ಸೀರಿಯಸ್ ಆಗಿತ್ತಲ್ವಾ? ಅಜ್ಜಿನ? ಯಾವ ಅಜ್ಜಿ? ಅದೇ ಮೇಡಮ್, ನಿಮ್ಮ ಅಜ್ಜಿ ಒಬ್ರು ಇದ್ರು. ಒಂದು ಒಂದು 2 ತಿಂಗಳ ಹಿಂದೆ ಅನಿಸುತ್ತೆ. ಒಂದು ಅಜ್ಜಿ ನೀವು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರಿ. ಫುಲ್ ಸೀರಿಯಸ್ ಥರ ಹೋಗ್ಬಿಟ್ಟಿತ್ತು. ಬ್ಲಡ್ ಬೇಕಾಗಿತ್ತು. ಅವಾಗ ಬ್ಲಡ್ಗೆ ಅಂತ ಹೇಳ್ಬಿಟ್ಟು ಹುಡ್ಕಾಡ್ತಿದ್ರ ನಿಮ್ಮ ಗಂಡ. ಆವಾಗ ಹುಡ್ಕಾಡ್ತಿರ್ಬೇಕಾರೆ ನನ್ನ ಹೆಂಡತಿ ಹೋಗ್ಬಿಟ್ಟು ಬ್ಲಡ್ ಕೊಡ್ತಾಳಲ್ಲ, ರಕ್ತ ಎಲ್ಲ ಕೊಟ್ಬಿಟ್ಟು, ಅಂದರೆ ದುಡ್ಗೆನೇ 2,000 ಕೊಟ್ರಂತೆ ನಿಮ್ಮ ಗಂಡ. ದುಡ್ಗೆನೇ ರಕ್ತ ಎಲ್ಲನೂ ಕೊಟ್ಟು ನಿಮ್ಮ ಅಜ್ಜಿ ಜೀವನ ಕಾಪಾಡಿದ್ಲಲ್ಲ, ಅವಳು ನನ್ನ ಹೆಂಡ್ತಿನೇ ಮೇಡಮ್, ಪಾಪ ಜೀವ ಕಾಪಾಡಿದ್ದು. ಯಾವ ಅಜ್ಜಿ ಯಾವ ಜೀವನಪ್ಪ? ನಮ್ಗಿಲ್ಲಿ ಅಜ್ಜಿ ತಾತ ಅಂತ ಯಾರೂ ಇಲ್ಲ. ನಮ್ಮ ಅಪ್ಪ ಅಮ್ಮ ಅಂತೂ ದೂರ ಅವ್ರೆ, ಅವ್ರು ಊರಲ್ಲವ್ರೆ. ಇಲ್ಲಿ ನಾನು ನನ್ನ ಗಂಡ ಇಬ್ಬರೇನೇ ಇರೋದು. ಅದರಲ್ಲೂ ನನ್ನ ಗಂಡಂಗೆ ಅಪ್ಪ ಅಮ್ಮ ಯಾರೂ ಇಲ್ಲ, ಅಜ್ಜಿ ತಾತ ಅಂತ ಯಾರೂ ಇಲ್ಲ. ಅಂಥದ್ರಲ್ಲಿ ಅಜ್ಜಿಗೆ ರಕ್ತ ಬ್ಲಡ್ಡು ಸಾಧ್ಯನೇ ಇಲ್ಲ. ಇದೇನು ಮೇಡಮ್ ಹಿಂಗಂತ ಇದ್ದೀರಾ? ಮೊನ್ನೆನೂ ರಕ್ತ ಬೇಕು ಅಂತ ಏನೋ ಕೇಳ್ತಾ ಇದ್ರು, ಅದು ಇದು ಅಂತ ಹೇಳ್ತಾ ಇದ್ರಲ್ಲ. ಛೇ 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 ಛೇ, ಇಲ್ವಲ್ಲ. ನಮ್ಗೆ ಅಜ್ಜಿ ಆ ಥರ ಯಾರೂ ಇಲ್ವೂ ಇಲ್ಲ. ಆ ಥರ ಇದ್ದಿದ್ರೆ ನಾನು ಹೇಳ್ತಿರಲ್ವ ನಿನಗೆ, ಇಷ್ಟು ದಿನ ನೋಡ್ಕೊಂಬಿಟ್ಟು ಬರಕ್ಕೆ ಹೋಗ್ತಿರಲ್ವಾ? ನಮ್ಮ ಮನೆ ನಾನು ಒಬ್ಬಳೇ ಇದ್ದೀನಿ, ನಮ್ಮ ಅಪ್ಪ ಅಮ್ಮ ದೂರ ಇದ್ದಾರೆ. ನಾನು ನಮ್ಮ ಅಪ್ಪ ಅಮ್ಮನ ಕರೆಸ್ಕೋಬೇಕು ಅಂತ ನೋಡ್ತಾ ಇದ್ದೀನಿ. ಏನಾಗ್ತದೋ ಏನು ಬಿಡ್ತದೋ ಗೊತ್ತಿಲ್ಲ. ನಾವು ಹಳ್ಳಿಯವರೇನೆ, ನಮ್ಮ ಅಪ್ಪ ಚೆನ್ನಾಗವ್ರೆ ಮನೆ ಕಡೆ ಎಲ್ಲನೂ. ಅದಕ್ಕೆ ನಮ್ಮ ಅಪ್ಪ ಇಲ್ಲೇನೇ ನಮಗೆಲ್ಲನೂ ಫೆಸಿಲಿಟಿ ಮಾಡಿಕೊಟ್ಟು ಹಳ್ಳಿಯ ಕೆಲಸದಾಗವನಲ್ಲ ಅಂತ ಇಲ್ಲೇ ಇರಿಸಿರೋದು. ಅಷ್ಟು ಬಿಟ್ಟರೆ ಅಜ್ಜಿ ಅಂತ ಯಾರಿಲ್ಲ ನನಗೆ. ಸರಿ ಸರಿ, ನಾನು ಬಂದೇ ಇರಪ್ಪ, ನಂಗೆ ಸ್ವಲ್ಪ ಕೆಲಸ ಇತ್ತು, ಮರ್ತೇ ಹೋಗ್ಬಿಟ್ಟಿದ್ದೆ. ಒಂದು ನಿಮಿಷ ಇರು, ಬರ್ತೀನಿ. ಏನೋ ಇವ್ರಿಗೆ ಅಜ್ಜಿ ಇಲ್ವಾ? ಮತ್ತು ನನ್ನ ಹೆಂಡತಿ ಹೇಳಿದ್ಲು, ಆ ಯಪ್ಪನ ಮ್ಯಾನೇಜರ್ ಅಜ್ಜಿಗೆ ರಕ್ತ ಬೇಕಿತ್ತು, 2,000 ಕೊಟ್ಟು ರಕ್ತ ತಗೊಂಡ, ಮತ್ತೆ ರಕ್ತ ಕೊಡು ಅಂತ ಕೇಳಕ್ಕೆ ಬಂದವನೇ ಅಂತ ಮೊನ್ನೆಲ್ಲ ಹೇಳಿದ್ಲು. ಇವ್ರು ನೋಡಿದ್ರೆ ಇಲ್ಲ ಅಂತ ಹೇಳ್ತಾರೆ. ಯಾರು ನಂಬನ, ಯಾರನ್ನು ಬಿಡೋಣ? ಇದರಲ್ಲಿ ಯಾರು ನಿಜ, ಯಾರು ಸುಳ್ಳು? ನನ್ನ ಹೆಂಡತಿ ಸುಳ್ಳು ಹೇಳ್ತಾವಳ? ಅಂದರೆ ಈ ಅಜ್ಜಿ ಇಲ್ಲ ಅಂದಮೇಲೆ ರಕ್ತ ಯಾರು ಕೊಟ್ಟರು? ಯಾರಿಗೆ ಕೊಟ್ಲು ಇವಳು ರಕ್ತನ? ಏನು ಅರ್ಥ ಆಗ್ತಿಲ್ವೇ ನನಗೆ. ಏನಾದರೂ ಇಲ್ಲಿ ಹೇ ಛೇ ಛೇ ಛೇ, ಬಿಡು ಬಿಡು ಬಿಡು, ಆ ಥರ ಏನಿರಲ್ಲ. ಆದರೂ ನನ್ನ ಹೆಂಡ್ತಿನೇ ಅಜ್ಜಿ ಅವಳೆ ಅಂತ ಹೇಳಿ ಇವಾಗ ನೋಡಿದ್ರೆ ಇಲ್ಲ ಅಂತ ಹೆಂಗೆ ನಂಬೋದು? ಪಾಪ ಮೇಡಮ್ ಯಾಕೆ ಸುಳ್ಳು ಹೇಳ್ತಾರೆ? ಹೇಳಿದ್ರೆ ಕಿತ್ತೋದ್ ಲೌಡಿ ನನ್ನ ಹೆಂಡ್ತಿನೇ ಸುಳ್ಳು ಹೇಳಿರ್ಬೇಕು ಬಿಟ್ರೆ, ಮೇಡಮ್ ಎಲ್ಲ ಸುಳ್ಳು ಹೇಳೋಂಥ ಕ್ಯಾಟಗರಿ ಅಂತೂ ಅಲ್ಲ ಪಾಪ, ತುಂಬ ಒಳ್ಳೆಯವರು. ನೋಡೋಣ ಇರು, ಕೇಳ್ತೀನಿ.